ನೋಡ್ಬೋದು ನೀವು, ನಾನು ಇಷ್ಟೊಂದು ಪಾರ್ಸಲ್ಸ್ನ ಇಟ್ಕೊಂಡಿದ್ದೀನಿ. ನಂಗೆ ಇಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇಟ್ಟು ಎಷ್ಟು ರಂಪ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲದನ್ನು ನಾನೇ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಸ್ವಲ್ಪ ಶಾಪಿಂಗ್ ಹಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಮಿಂತ್ರಾಯಿಂದ, ಅಜಿಯೋಯಿಂದ ಆ್ಯಂಡ್ ಸ್ವಲ್ಪ ಝುಡಿಯೋಯಿಂದನೂ ಶಾಪಿಂಗ್ ಮಾಡಿದೆ. ಸೊ ಐ ಥಾಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಯಾವುದಾದ್ರೂ ಪ್ರಾಡಕ್ಟ್ದು ಲಿಂಕ್ ಬೇಕಿದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಬನ್ನಿ, ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನೀವು, ನಾನು ಇಷ್ಟೊಂದು ಪಾರ್ಸಲ್ಸ್ನ ಇಟ್ಕೊಂಡಿದ್ದೀನಿ. ನಂಗೆ ಇಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆ್ಯಂಡ್ ಸ್ವಲ್ಪ ಅಲ್ಲೇ ಪ್ಯಾಕ್ನ ಬಿಸಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಇದೆ, ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಬೀಳ್ತಾ ಇದೆ. ಒಂದೊಂದಾಗಿ ತೋರಿಸ್ಬಿಡ್ತೀನಿ. ಇಲ್ಲಿ ಫಸ್ಟ್ ಒಂದು ಇದು ಟಾಪ್. ಇದು ಮಿಂತ್ರಾಯಿಂದ ತೊಗೊಂಡಿರೋದು ನಾನು ಟಾಪ್ನ. ಇವತ್ತು ಔಟ್ಸೈಡ್ ಸ್ವಲ್ಪ ಮೋಡ ಆಗಿದೆ, ಅದಕ್ಕೆ ರಿಂಗ್ ಲೈಟಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ. ಓಕೆ, ಇದು ಮಿಂತ್ರದಲ್ಲಿ ತೊಗೊಂಡಿದ್ದು ವೈಟ್ ಟಾಪ್. ಬ್ಯಾಕ್ ಈ ಥರ ಇದೆ. ಆ್ಯಂಡ್ ಬ್ಯಾಕಲ್ಲಿ ಟೈ ಮಾಡ್ಕೊಳ್ಬೋದು. ಆ್ಯಂಡ್ ಬ್ಯಾಕ್ ಈ ಥರ ಇದೆ. ಆ್ಯಂಡ್ ಫ್ರಂಟ್ ಈ ಥರ ಇದೆ. ಫ್ರಂಟ್ ಈ ಥರ ಇದೆ. ಆ್ಯಂಡ್ ಆಲ್ಮೋಸ್ಟ್ ಫುಲ್ ಸ್ಲೀವ್ ಬರಲ್ಲ, 3/4 ಬರುತ್ತೆ. ಬ್ಯಾಕ್ ಈ ಥರ ಇದೆ, ಟೈ ಇದೆ. ಸೊ ಇದು ಫಸ್ಟ್ ಒನ್. ನೆಕ್ಸ್ಟ್ ಇದು 2 ಪೀಸ್. ಇದು ಸ್ಕರ್ಟ್ ಬರುತ್ತೆ ಈ ಥರ. ಇದು ಸ್ಕರ್ಟ್ ಇಲ್ಲಿ ಓಪನ್ ಇದೆ ಸ್ಕರ್ಟ್. ಇದನ್ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ತೀರಾ, ಲೈಕ್ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಆಯಿತಾ. ಇಲ್ಲಿ ಜಿಪ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊಂಟನ. ಆ್ಯಂಡ್ ಲೆಂತ್ ಇಷ್ಟು ಉದ್ದ ಇದೆ. ನೋಡೋಕೆ ಈ ಥರ ಕಾಣಿಸುತ್ತೆ. ಇದನ್ನ ನಾನು ಗೋವಾ ಹೋದಾಗ ತೊಗೊಂಡಿದ್ದೆ. ಇದನ್ನು ಅಷ್ಟೇ ನಾನು ಮಿಂತ್ರದಲ್ಲೇ ಪರ್ಚೇಸ್ ಮಾಡಿದ್ದು. ಟಾಪ್ ನೋಡಿದ್ರೆ ಈ ಥರ ಇದೆ ಟಾಪ್. ಬ್ಯಾಕ್ ಇದು ಬಫ್ ಇದೆ, ಸ್ಲೀವ್ ಇದು ಬಫ್ ಇದೆ. ಆ್ಯಂಡ್ ಬಫ್ ಬರಲಿ ಅಂತ ಒಳಗಡೆ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಫ್ ಇದೆ. ಆ್ಯಂಡ್ ಫ್ರಂಟ್ ಈ ಥರ ಜಿಗ್ಜಾಗಲ್ಲಿದೆ. ಇದನ್ನ ನೀವು ಇಲ್ಲಿ ಹುಕ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಹುಕ್ ಹಾಕ್ಬಿಟ್ಟು ಈ ಥರ ಹಾಕ್ಕೊಳ್ಳೋದು. ಫುಲ್ಲ ನಾನು ಪಿಕ್ಕಿದೆ, ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ಈ ಥರ ಬರುತ್ತೆ. ಇದು ಸೆಕೆಂಡ್ ಒನ್. ಓಕೆ, ಇದು ಒಂದು ಶರ್ಟ್. ಇದು ಮಿಂತ್ರಾದಲ್ಲೇ ಪರ್ಚೇಸ್ ಮಾಡಿರೋದು. ಇದು ಆ್ಯಕ್ಚುಲಿ ಪವರ್ ಸೆಕ್ಷನಲ್ಲಿ ತೊಗೊಂಡಿರೋದು ನಾನು. ಯಾಕೋ ನನಗೆ ಪ್ರಿಂಟ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆಫ್ ಸ್ಲೀವ್ ಇದೆ. ಸೈಜ್ ಇದು XS ಇದೆ. ಇದನ್ನ ವೇರ್ ಮಾಡಿಲ್ಲ. ಪ್ರೈಸ್ ಇದು 650 ಸಮಥಿಂಗ್ ಅಂತ ಅನಿಸುತ್ತೆ. 650 ಅಲ್ಲ, ಸಾರಿ 850 ಏನೋ ಅಂತ ಅನಿಸುತ್ತೆ. ಇದು ಫೋರ್ತ್ ಒನ್. ನಾನು ಇದು ತೊಗೊಂಡಿರೋದು ಮೀಶೋದಲ್ಲಿ 220 ಏನೋ ಪೇ ಮಾಡಿದ್ದೀನಿ ಅಷ್ಟೇ. ಆ ದುಡ್ಡಿಗೆ ಇದು ವೈಟ್ ಕಲರ್ ಶರ್ಟ್ ತುಂಬ ವರ್ತ್ ಇದೆ. ಆ್ಯಂಡ್ ತುಂಬ ಟ್ರೆಂಡಿಂಗಲ್ಲಿ ಕೂಡ ಇತ್ತು ಇದು ವೈಟ್ ಶರ್ಟ್. ಫುಲ್ ಸ್ಲೀವ್. ಇದು ಮಟೀರಿಯಲ್ ಒಂಥರ ಚೆನ್ನಾಗಿದೆ. ಈ ಥರ ಬರುತ್ತೆ, ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತು ನನಗೆ. ಇನ್ನು ಹಾಕಿಲ್ಲ, ಹಾಕಿದ್ರೆ ಪಿಕ್ಕಿದ್ರೆ ನಾನು ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟು ಫಿಫ್ತ್ ಒನ್. ಇದು ನಾನು ಝುಡಿಯೋದಲ್ಲಿ ತೊಗೊಂಡಿದ್ದು ಈ ಶರ್ಟ್. ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ ಈ ಶರ್ಟ್. ಏನಕ್ಕಂತ ಗೊತ್ತಿಲ್ಲ. ಇದು ಸೈಜ್ ಬಂದ್ಬಿಟ್ಟು XS ಆಯಿತಾ. ಎಷ್ಟು ದೊಡ್ಡದಿದೆ ಅಂದರೆ ಇದು. ನಾನಿದು ಪಿಕ್ಕಿದ್ರೆ ಹಾಕಿರ್ತೀನಿ, ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ ಇದನ್ನು. ಎಷ್ಟು ಸ್ಮೂತ್ ನೋಡಿ, ಸಿಕ್ಕಾಬಟ್ಟೆ ಸ್ಮೂತ್ ಇದೆ ಇದು ಮಟೀರಿಯಲ್. ನೀವೇನಾದರೂ ಝುಡಿಯೋಗೆ ಹೋದರೆ ಪರ್ಚೇಸ್ ಮಾಡಿ. ಇದು 899 900 ರೂಪೀಸ್ ಈ ಶರ್ಟ್ಗೆ.
ಸೊ ಈ ಪ್ರಿಂಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ನಾನು ತೊಗೊಂಡಿದ್ದನ್ನ. ಸೊ ಯಾರು ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲ ಅನ್ಸುತ್ತೆ, ಜುಡಿಯೋದಲ್ಲಿ ಆಲ್ಮೋಸ್ಟ್ ಚೇಂಜ್ ಮಾಡ್ತಾನೆ ಇರ್ತಾರೆ ಕಲೆಕ್ಷನ್. ಇದು 5th ಒನ್. ನೆಕ್ಸ್ಟ್ 7th ಒನ್ ನಾನು ಅಜಿಯೋಯಿಂದ ಪರ್ಚೇಸ್ ಮಾಡಿರೋದು. ಆ್ಯಕ್ಚುಲಿ ಇದು ಜಿಮ್ ವೇರ್. ಆ್ಯಕ್ಚುಲಿ ಹಂಗೆ ವೇರ್ ಮಾಡಿಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನ, ಹಂಗೆ ಉಲ್ಟಾನೇ ಇದೆ. ಇನ್ನು ನಾನು ನೋಡಿ ಪ್ರೈಸ್ ಟ್ಯಾಗ್ ಕೂಡ ಇನ್ನೂ ರಿಮೂವ್ ಮಾಡಿಲ್ಲ. ಇದು ಕ್ರಾಪ್ ಟಾಪ್, ಜಿಮ್ಗೆ ಹಾಕೊಂಡು ಹೋಗೋಣ ಅಂತ ತೊಗೊಂಡಿದ್ದೀನಿ. ಬಟ್ ಹೋಗ್ತಾ ಇಲ್ಲ ಜಿಮ್ಗೆ, ಡ್ರಾಪ್ ಮಾಡಿ ಏನು ಹೋಗಬೇಕು. ಈ ಥರ ಫುಲ್ ಇದೆ. ಇದು ಜಿಮ್ ವೇರ್. ಇದು ನಾನು ತೊಗೊಂಡಿದ್ದು ಏನಕ್ಕೆ ರೀಸನ್ ಅಂದರೆ ಆಫರಲ್ಲಿ ಇತ್ತು ಅನ್ನೋ ರೀಸನ್ಗೆ ಇದೊಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ 8th ಒನ್ ನಾನು ಇದನ್ನ ತೊಗೊಂಡಿರೋದು ಮೀಶೋದಲ್ಲಿ. ಈ ಶರ್ಟ್ ಇದನ್ನ ನಾನು ತೊಗೊಂಡಿದ್ದು ರೀಸನ್ ಗೋವಾಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು. ಬಟ್ ಈ ಶರ್ಟ್ ಅನ್ಫಾರ್ಚುನೇಟ್ಲಿ ನನಗೆ ಸಿಗಲಿಲ್ಲ, ಅದು ಎಲ್ಲಿತ್ತು ಅಂತ ಗೊತ್ತಿಲ್ಲ. ಮಾಡಿದೆ. ಇದು ಲಾಂಗ್ ಶರ್ಟ್. ನನಗೆ ಈ ಥರ ಚೆಕ್ಸ್ ಮತ್ತು ಈ ಥರ ಚೆಕ್ಸ್ ಇರೋದು ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಶರ್ಟ್ ಅಂತ ಅನಿಸ್ತು. ಇನ್ನೂ ಹಾಕಿಲ್ಲ ನಾನು ಎಲ್ಲೂ. ಸೊ ಹಾಕಿದಾಗ ಪಿಕ್ ಹಾಕ್ತೀನಿ ಮತ್ತು ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು, ಸೊ ರೆಕಾರ್ಡ್ ಸ್ಟಾಪ್ ಆಗಿತ್ತು. ಸೊ ಎಲ್ಲ ಸ್ಪೇಸ್ನೆಲ್ಲ ಮಾಡಿಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಬಟ್ ವಾಯ್ಸ್ ರೆಕಾರ್ಡೇ ಆಗಿಲ್ಲ, ವಿಡಿಯೋ ಕ್ಯಾಪ್ಚರ್ ಆಗಿದೆ, ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಟಾಪ್ ಕೂಡ ನಾನು ಮಿಂತ್ರಾಯಿಂದನೇ ಪರ್ಚೇಸ್ ಮಾಡಿದ್ದು. ಇದು ಕ್ರಾಪ್ ಟಾಪ್ ಆ್ಯಂಡ್ ಫುಲ್ ಸ್ಲೀವ್ ಬರುತ್ತೆ. ಆ್ಯಂಡ್ ಸೂಪರ್ ಕ್ಯೂಟ್ ಆಗಿದೆ. ಆ್ಯಂಡ್ ಮಟೀರಿಯಲ್ಲು ಅಷ್ಟೇ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ. ಆ್ಯಂಡ್ ಫ್ರಂಟ್ಗಿಂತ ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಇದೆ. ನೀವು ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ನೈನ್ತ್ ಒನ್ ಅನ್ಸುತ್ತೆ. ಇದು ಅಷ್ಟೇ ನಾನು ಮಿಂತ್ರಾಯಿಂದ ಪರ್ಚೇಸ್ ಮಾಡಿರೋದು ಇದನ್ನ. ಈ ಟಾಪ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾನು ಪೇ ಮಾಡಿದ್ರೆ ಜಸ್ಟ್ 250 ಅಷ್ಟೇ ಇದಕ್ಕೆ. ಸಿ ದ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಕ್ಕೆ ಬ್ಲ್ಯಾಕ್ ಕಲರ್ ಸ್ಕರ್ಟ್ ಹಾಕಿದ್ರೆ ಮಸ್ತ್ ಕಾಣಿಸುತ್ತೆ. ಆ್ಯಂಡ್ ಅದೇ ಮೈಂಡಲ್ಲಿ ಇಟ್ಕೊಂಡು ನಾನು ತೊಗೊಂಡಿದ್ದು, ಬ್ಲ್ಯಾಕ್ ಕಲರ್ ಸ್ಕರ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಫ್ರಂಟ್ ಈ ಥರ ಇದೆ, ಬ್ಯಾಕು ಸೇಮ್ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಸೈಡಲ್ಲಿ ಜಿಪ್ ಕೊಟ್ಟಿದ್ದಾರೆ. ಈ ಥರ ಹಾಕ್ಕೊಳ್ಳೋದು, ಜಿಪ್ ಹಾಕ್ಕೊಳ್ಳೋದು, ತೆಗಿಯೋದು, ಈ ಥರ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಸೂಪರ್ ಕ್ಯೂಟಾಗಿದೆ ಈ ಟಾಪ್ಸ್, ಕ್ರಾಪ್ ಟಾಪ್ಸ್. ಸೊ ನನಗೆ ಇಷ್ಟ ಆಯಿತು ಅಂತ ಇದೊಂದು ತೊಗೊಂಡೆ. ಲಾಸ್ಟ್ ಪ್ರಾಡಕ್ಟ್ ಇದು 10th ಒನ್. ಸೊ ಇದನ್ನು ನಾನು ಅಜಿಯೋಯಿಂದ ಪರ್ಚೇಸ್ ಮಾಡಿರೋದು. ಇದು ಜೀನ್ಸ್ ಶಾರ್ಟ್ಸ್. ತುಂಬ ಮಟೀರಿಯಲ್ ತುಂಬ ಕನ್ಫಿ ಇದೆ. ಅದು ಇಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದರೆ ಶಾರ್ಟ್ಸ್ ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಇಷ್ಟಿದೆ. ಆ್ಯಂಡ್ ಪಾಕೆಟ್ಸ್ ಇದೆ 2 ಸೈಡ್. ಫ್ರಂಟಲ್ಲಿ ಒಂಥರ ಸ್ಕರ್ಟ್ ಥರ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೇಮ್ ಸ್ಕರ್ಟ್ ಥರ ಕಾಣಿಸುತ್ತೆ ಇದು, ಬಟ್ ಶಾರ್ಟ್ಸ್ ಇದು. ಸೊ ಸ್ವಲ್ಪ ಕ್ಯೂಟಾಗಿ ಕಾಣಿಸುತ್ತೆ ಹಾಕಿದ್ರೆ. ಆ್ಯಂಡ್ ಇಲ್ಲಿ ನಿಮಗೆ ಬಟನ್ಸ್ ಕೊಟ್ಟಿದ್ದಾರೆ ಸೈಡಲ್ಲಿ. ಆ್ಯಂಡ್ ಇದು ಬೆಲ್ಟ್ ಕೂಡ ಇದೆ, ಇದೇ ಕಲರ್ ಬೆಲ್ಟ್ ಕೂಡ ಇದೆ. ಅದು ತೆಗ್ದಿಟ್ಬಿಟ್ಟಿದ್ದೀನಿ ಬೆಲ್ಟ್ನ. ಆ್ಯಂಡ್ ಈ ಥರ ಇದೆ. ಗಾಯ್ಸ್ ಇಷ್ಟೇ ತೊಗೊಂಡಿರೋದು ನಾನು. ಆ್ಯಂಡ್ ಎಲ್ಲನೂ ಒಂದೇ ಸಲ ತೊಗೊಂಡಿಲ್ಲ ನಾನು, ಎಲ್ಲ ತೊಗೊಂಡು ಆಲ್ಮೋಸ್ಟ್ 1 ಮಂತ್ ಮೇಲಾಗಿದೆ. ಇನ್ನು ಹಾಕಿಲ್ಲ. ಸೊ ಅದೇ ಕವರಲ್ಲೇ ಇಟ್ಟಿದ್ದೀನಿ. ಇನ್ನೊಂದು ನಾನು ಎಲ್ಲದನ್ನೂ ಒಂದೇ ಸಲ ತೊಗೊಂಡಿಲ್ಲ, ತೊಗೊಂಡು 1 ಮಂತು ಆಗಿದೆ, 2 ಮಂತು ಆಗಿದೆ. ನಾನು ಇನ್ನೂ ಹಾಕಿಲ್ಲ, ಅದೇ ಕವರಲ್ಲೇ ಇತ್ತು. ಆ ರೀಸನ್ಗೆ ನಾನು ನಿಮಗೂ ತೋರಿಸೋಣ, ನಿಮಗೂ ಹೆಲ್ಪ್ ಆಗುತ್ತೆ. ನನ್ನ ವೀಡಿಯೋಸ್ ಆಲ್ಮೋಸ್ಟ್ ಗರ್ಲ್ಸೇ ಜಾಸ್ತಿ ನೋಡ್ತೀರಾ, ಅದಕ್ಕೋಸ್ಕರ ಕೇಳಿದೆ. ಇನ್ಸ್ಟಾದಲ್ಲಿ ನನಗೆ DM ಮಾಡ್ತಾ ಇರ್ತೀರ, ಅಕ್ಕ ನಿಮ್ಮದು ನ್ಯೂ ಸ್ಕಿನ್ ಕೇರ್ ರಿವ್ಯೂ ಕೊಡಿ ಆ್ಯಂಡ್ ನ್ಯೂ ಸ್ಕಿನ್ ಕೇರ್ನ ಶೇರ್ ಮಾಡಿ ಅಂತ. ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೆ. ಬ್ಯುಸಿ ಇರೋ ರೀಸನ್ ನಾನು ವಿಡಿಯೋ ಮಾಡಿಲ್ಲ. ಆ್ಯಂಡ್ ಇಲ್ಲಿಟ್ಟು ಎಷ್ಟು ರಂಪ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲದನ್ನು ನಾನೇ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದಾದಲ್ಲೇ
ನೀಟಾಗಿ ಕವರ್ಸ್ನೆಲ್ಲ ನಮ್ಮ ಮಮ್ಮಿ ಹೇಳ್ಬಿಟ್ಟಿದ್ದಾರೆ, ಅದೇ ಕವರೆಲ್ಲ ಬಿಟ್ಬೇಡ, ಕವರ್ಸ್ನೆಲ್ಲ ತೆಗೆದ್ಬಿಟ್ಟು ಫೋಲ್ಡ್ ಮಾಡಿ ತೆಗ್ದಿಟ್ಕೋ ನೀನು ಅಂತ. ಸೊ ಇವಾಗ ಕವರ್ಸ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಫೋಲ್ಡ್ ಮಾಡಿ ನನ್ನ ಬಟ್ಟೆ ಹತ್ರ ನಾನು ಇಟ್ಕೋಬೇಕು. ಸೊ ಅಷ್ಟು ಕೆಲಸ ಇದೆ. ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಎಷ್ಟು ಆಡ್ಕೊಂಡಿರ್ತೀನಿ ಅಂದರೆ ಇವಾಗ ರೆಡಿ ಆಗೋಕ್ಕೂ ಅಷ್ಟೆಲ್ಲ ಫುಲ್ ಮೆಸ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ಪ್ರಾಡಕ್ಟ್ದು ನಿಮಗೆ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೇನು ಜುಡಿಯೋದಲ್ಲಿ ತೊಗೊಂಡಿರೋದಾಗಲ್ಲ, ಇನ್ನು ಮೀಶೋ, ಮಿಂತ್ರಾ, ಅಜಿಯೋದಲ್ಲಿ ತೊಗೊಂಡಿರೋದು ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಫಸ್ಟ್ ವಿಡಿಯೋ ಹಾಕಿದೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಏನೋ ಕೊಡಬೇಕು ಅನ್ನೋ ಥರ ಆಡ್ತೀರಾ. ಆ್ಯಸ್ ಅ ಯೂಟ್ಯೂಬರ್ ನಾನು ಅಷ್ಟೇ 500+ ಸಬ್ಸ್ಕ್ರೈಬರ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, 500+ ಯೂಟ್ಯೂಬರ್ಸ್ನ. ಆ್ಯಕ್ಚುಲಿ ನನಗೆ ಇಷ್ಟ ಆದರೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.